ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಹೋಗ್ಬಿಡೋಣ ಅಪ್ಡೇಟ್ಸ್. ಅದಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದ ಮಾತ್ರ ಮರಿಬೇಡಿ. ನಾನು ಹೇಳ್ತಾನೆ ಇರ್ತೀನಿ, ನೀವು ಮರಿತಾನೆ ಇರ್ತೀರಾ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ. ಓಕೆ, ಹೇಳಬೇಕಾಗಿರೋ ಕರ್ತವ್ಯ, ಕೇಳಿಸ್ಕೊಬೇಕಾಗಿರೋದು ನಿಮ್ಮದು ಕಿವಿ. ಓಕೆ, ಮೊದಲನೇ ಮ್ಯಾಟ್ರಿಗೆ ಹೋಗ್ಬಿಡೋಣ. ಈಗ ಇರ್ಫಾನ್ ಪಠಾನ್ ಅವ್ರನ್ನೇ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಒಂದು ಇವೆಂಟಲ್ಲಿ RCB ಬಗ್ಗೆ, RCB ಫ್ಯಾನ್ಸ್ ಬಗ್ಗೆ, RCB ಕಪ್ನಾಗಿದ್ರೆ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದರೆ, RCB ಫ್ಯಾನ್ಸ್ ಆರ್ ದ ಲಾಯಲ್ ಫ್ಯಾನ್ಸ್ ಅಂತ ಹೇಳಿದ್ರೆ ಬರೀ IPL ಮಾತ್ರ ಅಂತಲ್ಲ, ಅವ್ರು ನೋಡಿರುವಂಥ ಫ್ಯಾನ್ಸಲ್ಲಿ ಯಾವುದೇ ಸ್ಪೋರ್ಟ್ನ ತಗೊಳ್ಳಿ, ಏನೇ ತಗೊಳ್ಳಿ, RCB ಫ್ಯಾನ್ಸ್ನ ಯಾರು ಕೂಡ ಮೀರ್ಸೋಕ್ಕಾಗೋದಿಲ್ಲ. ಯಾಕಂದರೆ ಇಷ್ಟು ವರ್ಷ ಟ್ರೋಫಿನ ಗೆದ್ದಿಲ್ಲ ಅಂತ ಅಂದ್ರೂ ಈ ರೇಂಜಿಗೆ ಸಪೋರ್ಟು, 5 ಸಲ ಟ್ರೋಫಿಗೆ ಗೆದ್ದಿರೋಂಥ ಟೀಮು ಸಿಗೋದಿಲ್ಲ, ಆ ರೇಂಜಿಗೆ ಸಪೋರ್ಟ್ನ RCB ಫ್ಯಾನ್ಸ್ಗಳು ಕೊಡ್ತಾರೆ. ದೇ ಆರ್ ಲಾಯಲ್ ಫ್ಯಾನ್ಸ್ ಅಂತ ಮೆನ್ಷನ್ ಮಾಡಿದರೆ, ಒಂದು ವೇಳೆ RCB ಏನಾದ್ರು ಕಪ್ನ ಗೆಲ್ತು ಅಂತ ಅಂದರೆ ಅದು IPL ಅಲ್ಲೇ ಒಂದು ದೊಡ್ಡ ಹಿಸ್ಟ್ರಿ ಆಗುತ್ತೆ, ಒಂದು ದೊಡ್ಡ ಚರಿತ್ರೆ ಕ್ರಿಯೇಟ್ ಆಗುತ್ತೆ. ಒಂಥರ ಹೇಳೋಕ್ಕಾಗೋದಿಲ್ಲ ಬಾಯಲ್ಲಿ ಅಂತ ಹೇಳಿದ್ದಾರೆ. ಯಾಕೆಂದರೆ ವಿರಾಟ್ ಕೊಹ್ಲಿ ಇರ್ಬೇಕಾದ್ರೆ ಗೆಲ್ಲಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಯಾಕಂದರೆ ಗೊತ್ತು RCB ಕಪ್ನ ಗೆಲ್ಲೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಕ್ಲೋಸಿಗೆ ಬಂದಿದ್ರು. 2016 ಅವರು ಕೂಡ ಅನಿಸುತ್ತಂತೆ RCB ಕಪ್ ಗೆದ್ದೇ ಗೆಲ್ಲುತ್ತೆ ಅಂತ. ಬಟ್ ಆ ಇಯರ್ ಆಗಲಿಲ್ಲ. ಏನಾದ್ರು RCB ಏನಾದ್ರು ಕಪ್ ಗೆಲ್ತು ಅಂತಂದರೆ IPL ಅಲ್ಲೇ ಇದೊಂದು ದೊಡ್ಡ ಚರಿತ್ರೆ ಆಗುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ರಿಯಾನ್ ಅಹ್ಮದ್ಗೆ ಏನೋ ವಿಸಾ ಇಶ್ಯೂ ಆಗಿತ್ತಂತೆ ಗುರು. UAE ಇಂದ ಇಂಡಿಯಾಗೆ ಬರಬೇಕಾದ್ರೆ ಇವ್ರು UAEಗೆ ಹೋಗಿದ್ರು. ಅದು ಏನಕ್ಕೆ ಹೋಗಿದ್ರು ಅಂತ ಗೊತ್ತಿಲ್ಲ ನನಗೆ. ಪಾರ್ಟಿ ಗೀಟಿ ಮಾಡ್ಕೊಂಬೋದಕ್ಕೆ ಹೋಗಿದ್ರು ಅಂತ ಕಾಣಿಸುತ್ತೆ. ಇಂಗ್ಲೆಂಡ್ ಟೀಮ್ ಅವ್ರು, ಯಾಕಂದರೆ ಲಾಂಗ್ ಗ್ಯಾಪ್ 3rd ಟೆಸ್ಟ್ ಮ್ಯಾಚ್ಗಿನ ಮುಂಚೆ ಇದರಿಂದ ಇಂಗ್ಲೆಂಡ್ಗೆ ಹೋಗಿದ್ರು. ಇವರಿಗೆ ಸಿಂಗಲ್ ಎಂಟ್ರಿ ವಿಸಾ ಇಟ್ಕೊಂಡು ಬಂದಿದಂತೆ ಇಂಡಿಯಾಗೆ. ಇವಾಗ UAEಗೆ ಇವ್ರು ಹೋಗಿದ್ರಿಂದ ಮತ್ತೆ ಇಲ್ಲಿ ವಾಪಸ್ ಬರಬೇಕಾದ್ರೆ ಸಿಂಗಲ್ ಎಂಟ್ರಿ ಇದ್ದಿದ್ದರಿಂದ ಅವರು ಬಿಡಲ್ಲ ಅಂತಂದ್ರಂತೆ. ಏನೇನೋ ಮಾಡಿಕೊಂಡು ಕರ್ಕೊಂಡ್ ಬಂದಿದ್ದಾರಂತೆ. ಇವಾಗ ರಾಜ್ಕೋಟಲ್ಲೇ ಇದ್ದಾರಂತೆ ರಿಯಾನ್ ಅಹ್ಮದ್ ಅವರು. ಅದೇನೋ 24 hours ಫಾರ್ಮಾಲಿಟಿ ಏನೋ ಇದೆ ಅಂತೆ. ಆ ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬರ್ತಾರೆ, ಆಡ್ತಾರೆ. ಒಟ್ಟಲ್ಲಿ ಅವರೇನು ಆಡೋದಿಲ್ಲ ಅಂತಲ್ಲ, ಈ ಮ್ಯಾಚ್ನ ಅವೈಲಬಲ್ ಅಂತೂ ಇದ್ದಾರೆ. ಒಟ್ಟಿನಲ್ಲಿ ವಿಸಾ ಇಶ್ಯೂ ಆಗಿದ್ದಂತೂ ನಿಜ. ಅಪ್ಡೇಟ್ ನಂಬರ್ 3, ಶ್ರೇಯಸ್ ಅಯ್ಯರ್ ಬಗ್ಗೆ ಅಯಾನ್ ಚಾಪ್ಲೆ ಅವರು ಮಾತಾಡಿದ್ದಾರೆ. ಓವರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಸೆಲೆಕ್ಟರ್ಸ್ ಎಲ್ಲ ಶ್ರೇಯಸ್ ಅಯ್ಯರ್ ಅವರ ಬ್ಯಾಟಿಂಗ್ ಎಬಿಲಿಟಿನ. ಅಂಡರ್ ಎಸ್ಟಿಮೇಟ್ ಅಲ್ಲ, ಓವರ್ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ. ಶ್ರೇಯಸ್ ಅಯ್ಯರ್ನ ಇವಾಗ ಒಂಥರ ಓವರ್ ಎಸ್ಟಿಮೇಟ್ ಮಾಡ್ಬಿಟ್ಟು ಇವಾಗ ಅಂಡರ್ ಎಸ್ಟಿಮೇಟೇ ಆಗೋಗ್ಬಿಟ್ಟಿದೆ. ಅವ್ರು ಯಾಕಂದರೆ ಇಂಜುರಿಯಿಂದ ರಿಕವರ್ ಆಗಿದ್ರು, 100% ಫಿಟ್ ಇದ್ದಾರೆ ಅಂತಲೂ ಕೂಡ ಸೆಲೆಕ್ಷನ್ಗೆ ಯಾಕೊಳ್ಳ 3rd, 4th and 5th ಮ್ಯಾಚ್ಗೆ ಅವ್ರನ್ನ ಸೇರಿಸ್ಕೊಳ್ಳೇ ಇಲ್ಲ. ಸೊ ಇವಾಗ ಒಂಥರ ಅಂಡರ್ ಎಸ್ಟಿಮೇಟ್ ರೇಂಜಿಗೆ ಬಂದಿರಬೇಕು. ಇವಾಗ ಓವರ್ ಎಸ್ಟಿಮೇಟ್ ಮಾಡಿದ್ರು ಅಂತಂದರೆ ಅವರು ಸ್ಕ್ವಾಡಲ್ಲಿ ಇರ್ತಾ ಇದ್ದಾರೆ. ಇವಾಗ ಓವರ್ ಎಸ್ಟಿಮೇಟ್ ಏನು ಮಾಡಿಲ್ಲ, ಇವಾಗ ಅಂಡರ್ ಎಸ್ಟಿಮೇಟ್ ಮಾಡಿದರೆ. ಇವ್ರು ಓವರ್ ಎಸ್ಟಿಮೇಟ್ ಆಗಬೇಕು ಅಂದರೆ ಚೆನ್ನಾಗಿ ಆಡ್ಕೊಂಬರ್ಬೇಕು ಅಷ್ಟೇ. ಅದಕ್ಕೆ ನೆಕ್ಸ್ಟು IPL ಕಾರಣ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ಶ್ರೇಯಸ್ ಅಯ್ಯರ್ ಕಮ್ಬ್ಯಾಕ್ ಮಾಡಲೇಬೇಕು, ಚೆನ್ನಾಗಿ ಆಡಲೇಬೇಕು. ಯಾಕಂದರೆ ಅವ್ರ ಫಾರ್ಮು ಕೆಳಗಡೆ ಹೋಗ್ತಾ ಇದೆ. ಅಪ್ಡೇಟ್ ನಂಬರ್ 4, ಸೌರಭ್ ತಿವಾರಿ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನಮ್ಮ RCBಯ ಮಾಜಿ ಪ್ಲೇಯರು. ಸ್ವಲ್ಪ ವರ್ಷ ಇನಿಷಿಯಲ್ ಸ್ಟೇಜಸ್ ಆಫ್ ಅವರ ಕೆರಿಯರ್ಲಿ ನಮ್ಮ RCBಲೇ ಇದ್ರು ಸೌರಭ್ ತಿವಾರಿ. ಆಮೇಲೆ ಮುಂಬೈ ಇಂಡಿಯನ್ಸಲ್ಲಿ ಅವರ ಕೆರಿಯರ್ನ ಎಂಡ್ ಮಾಡಿದ್ರು. ಜೊತೆಗೆ ಸುಮಾರು ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡಿದ್ದಾರೆ. ಯಾರಿಗೆ ತಾನೇ ಗೊತ್ತಿರೋದಿಲ್ಲ ಅವರು, ಏನು ಹೊಸ್ತಾಗಿ ಹೇಳ್ಬೇಕಾ. ಸೌರಭ್ ತಿವಾರಿ ಇವಾಗ ರಣಜಿ ಟ್ರೋಫಿಲಿ ಅವ್ರದ್ದು ಲಾಸ್ಟ್ ಮ್ಯಾಚ್ ಇದೆ, ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದರೆ. ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸು ಎಲ್ಲದಕ್ಕೂ ಕೂಡ ರಿಟೈರ್ಮೆಂಟ್ಸ್. ದಪ್ಪ ಆಗಿದ್ರು ರೀಸೆಂಟಾಗೆಲ್ಲ ಮುಂಬೈ ಇಂಡಿಯನ್ಸ್ ಆಡಿದಾಗೆಲ್ಲ ನೋಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೊಂದು ಫಿಟ್ಟಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಇವಾಗ ರಣಜಿ ಟ್ರೋಫಿ ಬೇರೆ ಆಡ್ತಾ ಇದ್ದಾರೆ. ಓಕೆ, ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ. 34 ವರ್ಷದ ಸೌರಭ್ ತಿವಾರಿ. ಅಪ್ಡೇಟ್ ನಂಬರ್ 5, ಪಾಕಿಸ್ತಾನ್ ಸೂಪರ್ ಲೀಗ್ PSLಗೆ ಇವಾಗ ವಿಡ್ರಾ ಒಬ್ಬೊಬ್ಬರೇ ಆಗ್ತಾ ಇದ್ದಾರೆ. ಎಸ್ಪೆಷಲಿ ಓವರ್ಸೀಸ್ ಕ್ರಿಕೆಟರ್ಸ್ ಒಬ್ಬೊಬ್ಬರೇ ವಿಡ್ರಾ ಆಗ್ತಾ ಇದ್ದಾರೆ. ಆದ್ದರಿಂದ ಸಿಕ್ಕಾಪಟ್ಟೆ ತಲ್ಲವಾಗೋಗ್ಬಿಟ್ಟಿದೆ ಅಂತ ಇವರು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಿದ್ರು. IPLಗಿಂತ PSL ಬೆಸ್ಟು, PSL ನಮ್ಮದೇ ದೊಡ್ಡ PSL, IPLನ ತುಳಿತೀವಿ ಹಂಗೆ ಹಿಂಗೆ ಅಂತ ಏನೇನೇನೋ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡ್ತಾಯಿದ್ರು ಅವಾಗ. ಬಟ್ ಇವಾಗ ಸೈಲೆಂಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ನಾವು IPLಗಿಂತ ಜಾಸ್ತಿ ಸ್ಯಾಲರಿನ ಕೊಡ್ತೀನಿ ಪ್ಲೇಯರ್ಸ್ಗಳಿಗೆ ಅಂತ ಮೆನ್ಷನ್ ಮಾಡ್ತಾ ಇದ್ದಾರೆ. ಇವಾಗ ಓವರ್ಸೀಸ್ ಪ್ಲೇಯರ್ಗಳು ಹೋಗೋದಕ್ಕೆ ನೆಗೆಟ್ ಮಾಡ್ತಾ ಇದ್ದಾರೆ. ಒಂಥರ ಎಲ್ಲ ಕ್ಯಾನ್ಸಲ್ ಮಾಡ್ಕೊತಿದ್ದಾರೆ. ಸೆಲೆಕ್ಟ್ ಆಗಿದ್ದವರು ಕೂಡ ಕ್ಯಾನ್ಸಲ್ ಮಾಡ್ಕೊತಾ ಇದ್ದಾರೆ. ಅಂತಂದರೆ PSL ಯಾವ ರೇಂಜಿಗೆ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಅವರೇ ಹೇಳ್ತಾರೆ PSL ಇಸ್ ದ ಬೆಸ್ಟ್ ಲೀಗ್ ಇನ್ ದ ವರ್ಲ್ಡ್ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾ.